ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈಸೂರು ದಸರಾದಲ್ಲಿ ಕಂಬಳಕ್ಕೆ ಅವಕಾಶ ಸಿಗುತ್ತಾ? ಜೋರಾಯ್ತು ಕಂಬಳ ಆಯೋಜನೆಗೆ ಪರ ವಿರೋಧ ಇದ್ದೇ ಇರುತ್ತೆ. ಏನೇ ಆಯೋಜನೆ ಮಾಡಬೇಕಂದ್ರೂ ಕೂಡ ಚರ್ಚೆ. ಕಂಬಳ ಆಯೋಜಿಸಲು ಕಂಬಳ ಸಮಿತಿ ಅನುಮತಿಯನ್ನ ಕೇಳಿದೆ. 2 ದಿನಗಳ ಕಾಲ ದಸರಾ ಆಚರಣೆಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಅಕ್ಟೋಬರ್ 18 ಹಾಗೂ 19ರಂದು ಕಂಬಳ ಆಚರಣೆಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕಂಬಳ ಕ್ರೀಡೆ ಆಯೋಜಿಸಲು ಪ್ರತ್ಯೇಕ ಅನುದಾನ ಕೋರಿದ ಕಂಬಳ ಸಮಿತಿ ಇದೀಗ ಸರ್ಕಾರದ ನಿರ್ಧಾರದ ಮೇಲೆ ಎಲ್ಲರ ಚಿತ್ತವೂ ಕೂಡ ನೆಟ್ಟಿದೆ. ನೋಡಿ, ಮೈಸೂರು ದಸರಾ ಅಂತ ಅಂದ್ರೆ ಅಲ್ಲಿ ವಿಭಿನ್ನವಾದಂತ ವಿವಿಧ ರೀತಿಯಾದಂತ ಕಾರ್ಯಕ್ರಮಗಳು ಇದ್ದೇ ಇರ್ತವೆ. ಇದು ಸೊಬಗು, ಅದ್ಭುತವಾದಂತ ಹಬ್ಬ. ಅದು ನೋಡೋದಕ್ಕೆ 2 ಕಣ್ಣುಗಳು ಸಾಲಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಆ ತಿಂಗಳಲ್ಲಿ ಅಥವಾ ಆ ಹಬ್ಬದಲ್ಲಿ ಮೈಸೂರು. ಸೊ ಇದೆಲ್ಲದರ ನಡುವೆ ಕಂಬಳ ಆಯೋಜನೆ ಮಾಡೋಣ ಮೈಸೂರು ದಸರಾ ಸಂದರ್ಭದಲ್ಲಿ, ಇನ್ನಷ್ಟು ಮೆರುಗು ಹೆಚ್ಚುತ್ತೆ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಜನ ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸೊ ಅದಕ್ಕೆ ಪರ ವಿರೋಧದ ಚರ್ಚೆ ನಡೀತಾ ಇದೆ. ಕೆಲವೊಂದಿಷ್ಟು ಜನ ಬೇಕು ಅಂತ ಇದ್ದಾರೆ, ಕೆಲವೊಂದಿಷ್ಟು ಜನ ಬೇಡ ಅಂತ ಇದ್ದಾರೆ. ಕಂಬಳ ಆಯೋಜಿಸೋದಕ್ಕೆ ಅನುಮತಿ ಕೇಳಿದೆ ಕಂಬಳ ಸಮಿತಿ. ಕೊಟ್ರೆ ಚೆನ್ನಾಗಿರುತ್ತೇನೋ. ಜನರು ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿರ್ತಾರೆ ದಸರಾ ನೋಡೋದಕ್ಕೆ. ಆ ಸಂದರ್ಭದಲ್ಲಿ ಕಂಬಳ ಆಯೋಜನೆ ಮಾಡಿದ್ರೆ ಕಂಬಳಕ್ಕೂ ಕೂಡ ಪ್ರೋತ್ಸಾಹವನ್ನ ಕೊಟ್ಟಂಗಾಗುತ್ತೆ ಮತ್ತಷ್ಟು. ಇದ್ರ ಜೊತೆಗೆ ನೋಡುಗರ ಸಂಖ್ಯೆಯೂ ಕೂಡ ಜಾಸ್ತಿ ಆಗುತ್ತೆ, ದಸರಾಗೆ ಬರುವವರ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. 2 ದಿನಗಳ ಕಾಲ ದಸರಾ ಆಚರಣೆಗೆ ಮನವಿ ಮಾಡಿಕೊಳ್ಳಲಾಗಿದೆ. ಅಂದ್ರೆ ದಸರಾದಲ್ಲಿ ಕಂಬಳ ಆಚರಣೆಗೆ ಮನವಿ ಮಾಡಿಕೊಳ್ಳಲಾಗಿದೆ. ಅಕ್ಟೋಬರ್ 18 ಹಾಗೂ 19ರಂದು ಕಂಬಳ ಆಚರಣೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಂಬಳ ಕ್ರೀಡೆ ಆಯೋಜಿಸೋದಕ್ಕೆ ಪ್ರತ್ಯೇಕ ಅನುದಾನ ಕೋರಿದೆ ಕಂಬಳ ಸಮಿತಿ. ಇದೀಗ ಸರ್ಕಾರದ ನಿರ್ಧಾರ ಏನಾಗುತ್ತೆ? ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಏನ್ ನಿರ್ಧಾರ ಮಾಡ್ತಾರೆ? ಒಪ್ಕೊಳ್ತಾರ? ಒಂದು ಅಕಸ್ಮಾತ್ ಆಗಿ ಕಂಬಳಕ್ಕೆ ಏನಾದ್ರೂ ಒಪ್ಪಿಗೆ ಕೊಟ್ರೆ ಇತಿಹಾಸ ಇದು. ಯಾಕೆ ಅಂತ ಅಂದ್ರೆ ಇತಿಹಾಸ ತೆಗೆದು ನೋಡಿದ್ರೆ ಯಾವತ್ತೂ ಕೂಡ ಕಂಬಳ ನಡೆದಿಲ್ಲ ಮೈಸೂರು ದಸರಾ ಸಂದರ್ಭದಲ್ಲಿ. ಈಗ ಹೊಸ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ನಂತರ ಮೊದಲ ಬಾರಿಗೆ ದಸರಾದಲ್ಲಿ ಇರ್ತಾರೆ. ಸೊ ಹಾಗಾಗಿ ಏನಾದ್ರೂ ಹೊಸತನ ಬೇಕಲ್ಲ. ಕಂಬಳ ಅಂತ ಅಂದ್ರೆ ಸುಮ್ಮನೆ ಅಲ್ಲ, ದೇಶ ವಿದೇಶಗಳ ಜನ ಇದನ್ನ ಆಸಕ್ತಿಯಿಂದ ನೋಡ್ತಾರೆ. ಸೊ ಹಾಗಾಗಿ ಒಂದು ಹೊಸ ವಿಚಾರವನ್ನ ಮಾಡ್ತಾರ, ನಿರ್ಧಾರವನ್ನ ತೆಗೆದುಕೊಳ್ತಾರ, ಕಂಬಳಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರ ಸಿಎಂ ಸಾಹೇಬರು. ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಕಂಬಳ ಸಮಿತಿ ಅಂತೂ ಮನವಿ ಮಾಡ್ಕೊಂಡಿದೆ 2 ದಿನಗಳ ಕಾಲ ಅವಕಾಶ ಕೊಟ್ಟರೆ ಸಾಕು ಅಂತ ಹೇಳಿ. ಸೊ ಹಾಗಾಗಿ ಕಾದ್ ನೋಡೋಣ. ಯಾಕೆ ಅಂತ ಅಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ಅವಕಾಶ ಇದ್ದೇ ಇರುತ್ತೆ ದಸರಾ ಸಂದರ್ಭದಲ್ಲಿ. ಅದರ ಜೊತೆಗೆ ಕಂಬಳಕ್ಕೂ ಕೂಡ ಅವಕಾಶ ಕೊಟ್ರೆ ಇನ್ನಷ್ಟು ಒಳ್ಳೆಯದು, ಇನ್ನಷ್ಟು ಸಂಭ್ರಮ ಹೆಚ್ಚಾಗುತ್ತೆ. ಬೇರೆ ಬೇರೆ ಭಾಗಗಳಿಂದ ಕಂಬಳ ನೋಡೋದಕ್ಕೆ ಅಂತಾನೆ ಜನ ಬರ್ತಾರೆ. ದಸರಾ ಮೆರುಗು ಮತ್ತಷ್ಟು ಹೆಚ್ಚಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ವಿಧಾನಸೌಧದಿಂದಾನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ನಾಡ ಹಬ್ಬ ದಸರಾ ಇನ್ನೇನು ಕೆಲವೇ ದಿನಗಳಲ್ಲಿ, ಯಾವ ರೀತಿಯಾಗಿ ತಯಾರಿ, ಜೊತೆಗೆ ಕಂಬಳ ಕೂಡ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳಿ ಬರ್ತಾ ಇದೆ ಕೂಗು. ಏನ್ ನಿರ್ಧಾರ ತೆಗೆದುಕೊಳ್ಬಹುದು ಸಿಎಂ? ಒಪ್ಪಿಗೆ ಸಿಗುತ್ತಾ?
ಯೇಸರಾಮ್ ನಾಡಹಬ್ಬ ದಸರಾವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇತ್ತು. ಅದರಲ್ಲೂ ಕೂಡ ಈ ಬಾರಿ ಬರದ ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ಅದ್ದೂರಿಯಾಗಿ ಆಚರಣೆ ಮಾಡಬೇಕನ್ನುವಂಥದ್ದು ಒಂದು ಕಡೆ ಆದ್ರೆ ಸರಳವಾಗಿ ಆಚರಣೆಯನ್ನ ಮಾಡಬೇಕನ್ನುವಂಥದ್ದು ಕೂಡ ಇದೆ. ಹೀಗಾಗಿ ಸಿಎಂ ಅವರು ಇವತ್ತು ದಸರಾ ಹಬ್ಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮ್ಮೇಳನ ಸಭಾಂಗಣದಲ್ಲಿ ಸಭೆಯನ್ನ ಕರೆದಿರುವಂತದ್ದು. ಈಗಾಗಲೇ ದಸರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಭಾಗದ ಶಾಸಕರು, ಸಂಸದರು ಸೇರಿದಂತೆ ಹಲವಾರು ನಾಯಕರು, ಸಾರ್ವಜನಿಕರ ಜೊತೆಗೆ ಹಿರಿಯ ನಾಯಕರ ಜೊತೆಗೆ ಸಭೆಯನ್ನು ನಡೆಸುತ್ತಿದ್ದಾರೆ. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಆಕರ್ಷಣೀಯವಾಗಿರುವಂತದ್ದು ಕಂಬಳವನ್ನ ಈ ಬಾರಿ ಆಯೋಜನೆ ಮಾಡಬೇಕಂತ ಒತ್ತಾಯ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಪುತ್ತೂರಿನ ಶಾಸಕರಾಗಿರುವಂತಹ ಅಶೋಕ್ ರೈ ಅವರ ನೇತೃತ್ವದಲ್ಲಿ 2 ದಿನಗಳ ಕಾಲ ಕಂಬಳವನ್ನ ಆಯೋಜನೆಗೆ ಅವಕಾಶವನ್ನ ಮಾಡಿಕೊಡಬೇಕು, ಸರ್ಕಾರ ಇದಕ್ಕೆ ಒಂದಿಷ್ಟು ಅನುದಾನ ಕೊಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಬೇಡಿಕೆ ಇಟ್ಟಿದ್ದಾರೆ. ಹಾಗಾಗಿ ಕಂಬಳ ನಡೆಸೋದಕ್ಕೆ ಸರ್ಕಾರ ಅವಕಾಶವನ್ನ ಮಾಡಿಕೊಡುತ್ತಾ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಒಂದಿಷ್ಟು ಪರವಾಗಿ ಈ ಕಂಬಳವನ್ನು ನಡೆಸಬೇಕು ಅನ್ನುವಂತಹ ಒತ್ತಾಯವನ್ನು ಹೇಳ್ತಿದ್ದಾರೆ, ಕೆಲವರು ಬೇಡ ಅನ್ನುವ ನಿಟ್ಟಿನಲ್ಲೂ ಕೂಡ ಅಭಿಪ್ರಾಯಗಳನ್ನ ಹೇಳ್ತಿದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಈಗ ಕಂಬಳವನ್ನು ನಡೆಸುವಂತಹ ವಿಚಾರ ಚರ್ಚೆ ಆಗ್ತಾ ಇದೆ. ಜೊತೆಗೆ ಜುಲೈ 26ಕ್ಕೆ ಒಂದು ಗಜ ಪೂಜೆಯನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಅಕ್ಟೋಬರ್ 11ಕ್ಕೆ ಮೈಸೂರು ದಸರಾಗೆ ಒಂದು ಉದ್ಘಾಟನೆಯನ್ನು ಮಾಡಲಾಗುತ್ತೆ. 21ಕ್ಕೆ ಈ ಒಂದು ದಸರಾದ ಏನು ಜಂಬೂ ಸವಾರಿ ಇರುತ್ತೆ, ಆ ಜಂಬೂ ಸವಾರಿ ಕಾರ್ಯಕ್ರಮ ನಡೆಯುತ್ತೆ. ಈಗಾಗಲೇ ದಿನಾಂಕ ನಿಗದಿಯಾಗಿದೆ. 18, 19ಕ್ಕೆ ಕಂಬಳವನ್ನು ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂತಹ ಬೇಡಿಕೆಗಳಿರುವುದರಿಂದ ರಾಜ್ಯ ಸರ್ಕಾರ ಯಾವ ರೀತಿ ನಿರ್ಧಾರವನ್ನು ಮಾಡುತ್ತೆ ಅನ್ನುವಂಥದ್ದನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅಧಿಕೃತವಾಗಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಒಂದು ನಿರ್ಧಾರವನ್ನು ಪ್ರಕಟಿಸುತ್ತಾರೆ. ಜೊತೆಗೆ ದಸರಾವನ್ನ ಯಾರು ಉದ್ಘಾಟನೆ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಒಂದಿಷ್ಟು ಮಹಾನ್ ದಾರ್ಶನಿಕರಿಗೆ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಸಾಮಾಜಿಕವಾಗಿ ಸಾಧನೆಗಳನ್ನು ಮಾಡಿದವರು, ಸಮಾಜದಲ್ಲಿ ಗುರುತಿಸಿಕೊಂಡಿರುತ್ತವರು, ಅಂತವರಿಂದ ಕೂಡ ಈ ಒಂದು ಕಂಬಳ ಜೊತೆಗೆ ದಸರಾವನ್ನ ಉದ್ಘಾಟನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತೆ ಅನ್ನುವಂಥದ್ದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸುದ್ದಿಗೋಷ್ಠಿ ನಡೆಸಿ ಈ ಒಂದು ನಿರ್ಧಾರವನ್ನ ಪ್ರಕಟಿಸುವಂತಹ ಸಾಧ್ಯತೆ ಇರುವಂತದ್ದು. ರಾಮ್, ದುರ್ಗೇಶ್ ನಾಯಕ್, ಅಕಸ್ಮಾತ್ ಆಗಿ ನಿರ್ಧಾರಕ್ಕೆ ಅಥವಾ ಕಂಬಳ ನಡೆಸೋದಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಒಪ್ಪಿದ್ದೇ ಆದ್ರೆ ಒಂದು ಐತಿಹಾಸಿಕ ನಿರ್ಧಾರ ಆಗುತ್ತೆ. ಜೊತೆಗೆ ಹೊಸ ಸಿಎಂ ಈಗ ಡಿ.ಕೆ. ಶಿವಕುಮಾರ್ ಅವರು, ಸೊ ಆ ನಿಟ್ಟಿನಲ್ಲಿ ಹೊಸದಾಗಿ ಏನಾದ್ರೂ ಮಾಡಬೇಕು, ದಸರಾದಲ್ಲಿ ಏನಾದ್ರೂ ಆಯೋಜನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಕೂಡ ಮಾಡಿರ್ತಾರೆ. ಹಾಗಾಗಿ ಕಂಬಳಕ್ಕೆ ಒಪ್ಪಿಗೆ ಕೊಡುವಂತ ಸಾಧ್ಯತೆ ಕಾಣಿಸ್ತಾ ಇದೆಯಾ? ಯೇಸರಾಮ್, ಕಂಬಳಕ್ಕೆ ಈ ಬಾರಿ ಅವಕಾಶವನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಡಿಕೊಡ್ತಾರೆ ಅನ್ನುವಂಥದ್ದು ಇಲ್ಲಿ ಚರ್ಚೆ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಪುತ್ತೂರು ಶಾಸಕರಾಗಿರುವಂತಹ ಅಶೋಕ್ ರೈ ಅವರು ಈ ಬಾರಿ ಅವಕಾಶವನ್ನ ಮಾಡಿಕೊಡಿ, ಕಂಬಳ ಒಂದು ಒಳ್ಳೆಯ ಕ್ರೀಡೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಜೊತೆಗೆ ಕಂಬಳವನ್ನ ಏನು ಕರಾವಳಿ ಭಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದ್ರು, ಅದರ ಪರಂಪರೆಯನ್ನ ಈ ಮೈಸೂರು ಭಾಗಕ್ಕೆ, ಹಳೆ ಮೈಸೂರು ಭಾಗಕ್ಕೆ ಕೂಡ ತರುಣದಲ್ಲಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ನಡೆಯುವಂತಹ ಈ ಒಂದು ಸಂದರ್ಭದಲ್ಲಿ ನಡೆಸಿದ್ರೆ ಒಳ್ಳೆಯದು ಅನ್ನುವಂತಹ ಅಭಿಪ್ರಾಯವನ್ನ ಕೆಲವೊಂದಿಷ್ಟು ಹೇಳ್ತಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ನಿರ್ಧಾರವನ್ನು ಮಾಡಿತ್ತು, ಕಂಬಳವನ್ನ ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನು ಕೂಡ ಮಾಡಿತ್ತು. ಹೀಗಾಗಿ ಕಾನೂನು ವಿಚಾರದಲ್ಲಿ ಕೂಡ ಈ ವಿಚಾರ ಚರ್ಚೆಯಲ್ಲಿರೋದ್ರಿಂದ ಈ ಒಂದು ಐತಿಹಾಸಿಕ ನಿರ್ಧಾರವನ್ನು ಮಾಡುವ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಕಂಬಳಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರಾ ಅಥವಾ ಈಗ ಸದ್ಯಕ್ಕೆ ಬೇಡ ಅನ್ನುವಂಥದ್ದು ಮತ್ತು ಹೊಸದಾಗಿ ಆಗಿರುವಂತಹ ಸಿಎಂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡು ಮಾಡಿದ್ರೆ ಇದಕ್ಕೆ ಪರ ವಿರೋಧ ಚರ್ಚೆಗಳು ಶುರುವಾಗುತ್ತೆ. ಹೀಗಾಗಿ ಇಲ್ಲದೇ ಇರುವಂತಹ ವಿವಾದವನ್ನು ಮೈಮೇಲೆ ಎಳೆದುಕೊಳ್ಳೋದಕ್ಕೆ ಮುಂದಾಗೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಹಿಂದೇಟು ಹಾಕ್ತಾರೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಐತಿಹಾಸಿಕವಾಗಿ ನಿರ್ಧಾರವನ್ನು ಮಾಡಿ ಕಂಬಳವನ್ನು ನಡೆಸೋದಕ್ಕೆ ನಿರ್ಧಾರ ಮಾಡಿದ್ರೆ ಕರಾವಳಿ ಭಾಗದ ಒಂದು ಕ್ರೀಡೆ ಹಳೆ ಮೈಸೂರು ಭಾಗಕ್ಕೆ ಬರುವಂತದ್ದು, ಮೈಸೂರು ಭಾಗಕ್ಕೆ ಬಂದ್ರೆ ಇಲ್ಲಿ ದಸರಾದಲ್ಲಿ ಒಂದು ಉದ್ಘಾಟನೆಗೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ. ರಾಮ್, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.